ಇಲ್ಲಿ ನಮ್ಮ ನರಗುಂದ ಟೌನ್ ಬಿಟ್ಟು ಸರ ಇದು ಏನು ರೀ ಏನು ಹೆಸರು ಪ್ರವೀಣ್ ಚಲವಣ್ಣ ಅವ್ರಲ್ರಿ ಪ್ರವೀಣ್ ಚಲವಣ್ಣ ಅವರು ಹೊಲ್ದಾಗ ಇಲ್ಲಿ ಏನೋ ಹೊಟ್ಟೆ ತುಂಬಕ್ಕಂತ ಬಂದಿದ್ರಂತ ಅದಕ್ಕೆ ಅದು ಹೊಟ್ಟೆ ಒಳಗೈತಿ ಅದಕ್ಕೆ ಅದನ್ನು ನೋಡೋಣ ರೀ ಇದು 4 ಕಿಲೋಮೀಟ್ರ್ ಆಗದ್ರಿ ಇದು 4 ಕಿಲೋಮೀಟ್ರ್ ದೂರ ಯಾಕಂದ್ರೆ ಹೊಟ್ಟೆಗೆ ಅವ್ರಿಗೆ ತ್ರಾಸ ಮಾಡತ್ತಿದ್ರಿ ಯಾವ ಬಂದಿದ್ರಿ ಅದು ಈಗ ಜಸ್ಟ್ ಬಂದತ್ತಂತಾರೆ ನೋಡೋಣ ರೀ ಯಾಕಂದ್ರೆ ಹುಷಾರಿಂದ ತೊಗೊಬೇಕ್ರಿ ಅದು ಜಂತ ಕುಂಟಿ ತೊಗೊಂಡು ನೀವು ಅದನ್ನು ಹಾಕಿ ತೊಗೋಬೇಕ್ರಿ ಯಾಕಂದ್ರೆ ಈ ಮುಂಜಾನೆ ಬೆಳಗ್ಗೆ ಟೈಮಿಗೆ ಉಲಿ ತಿನ್ನಕ್ಕೆ ಪಲಕ್ ಬರ್ತಾವೆ ಎಲ್ಲೈತ್ರಿ ಅದು ಹಾಂ ಹಾಂ ಇದ್ರ ಹೋಗೈತೆ ಹೋದಲ್ರಿ ನೋಡ್ತೇನೆ ರೀ ಒಂದು ಸೆಕೆಂಡ್ ನೀವು ಒಂದು ಈಟ್ ಇದನ್ನ ಯಾವ್ದು ಹಾವು ನೋಡಿರಿ ಹಾಂ ತಿನ್ನಕ್ಕಂತ ಬರ್ತೈತೆ ಗುಡ್ ಐತ್ರಿ ಇದಕ್ಕೆ ಐತ್ರಿ ಯಾಕಂದ್ರೆ ಅದು ಗುಡ್ನಾಗಿಂದ ಬಂದೈತೆ ಪಾಪ ನೀವೇನು ತುಂಬ್ಕೊಂತೀರಿ ಈಗ ಹ್ಞೂ ರೀ ತುಂಬಬೇಕಾಗಿ ತುಂಬರ್ರಿ ನಾನು ಇರ್ತೇನೆ ಬರ್ರಿ ಯಪ್ಪ ಸಾಕಾಳ್ರಿ ಇಟ್ಟು ಬಿಟ್ಟು ತೊಂಬರ್ರಿ ಹೊಟ್ಟಿನಾಗ ಇದ್ದಿದ್ದನ್ನ ಅದನ್ನ ನೋಡೋಣ ಯಾವ ಹಾವು ಅನ್ನೋದು ಗೊತ್ತಿಲ್ಲ ಅವ್ರು ಚಿಕ್ಕ ಚಿಕ್ಕ ಐತೆ ಅಂತಾರೆ ಇನ್ನು ಕೆರೆ ಹಾವು ಇರ್ಬೇಕದ ನೋಡೋಣ ಸರ್ ಇಲ್ಲಿ ಐತೆ ಅಂತಾರೆ ನೋಡ್ದ ನೋಡಿ ಕೆರೆ ಹಾವು ಕೆರೆ ಹಾವು ಹೆದರ್ಬೇಡ್ರಿ ಕೆರೆ ಹಾವು ಕ್ಯಾರ್ಯ ಮಾಡಿರೋದು ಕ್ಯಾರ್ಯಾವ ಅದು ಯಾಕಂತಂದ್ರೆ ನಿಮ್ಮ ಕಡೆ ಹಂಗಲ್ರಿ ಇಲ್ಲ ಕಡಿದ ಯಾರಿಗಾದ್ರೂ ಕಡಿದ್ರಿ ಅದು ನಾವು ನೇಚರ್ ಒಳಗೆ ಇರ್ಬೇಕದು ಸರಿಯಾಗಿ ಇದು ಮಾಡ್ರಿ ಯಾಕಂದ್ರೆ ಅದು ತಿನ್ನಾಕ ಬಂದೈತ್ರಿ ಅದು ಇಲಿ ತಿನ್ನಾಕ ಬಂದೈತಿ ಆ ಇಲಿ ತಿನ್ನೋದಕ್ಕೆ ಅದು ಪಾಪ ಅದು ಅದ್ರೊಳಗೆ ನಿಮಗೆ ಅದು ಇದು ಆಗೈತಿ ಪಾಪ ಅದ್ರದ್ದು ಹೊಟ್ಟೆ ಹಸಿತೈತಿ ಹೊಟ್ಟೆ ಹಸಿದ ಸಂಬಂಧನ ಅದು ಇದು ಮಾಡೋದು ಯಾರು ಹೆದರ್ಬೇಕಂತಲ್ಲ ಯಾಕಂದ್ರೆ ಇರುವುದರಿ ಅದು ಯಾವಾದರೂ ಹಾವು ಯಾಕಂತಂದ್ರೆ ಅದು ಮನುಷ್ಯಾಗ ನೋಡ್ರಿ ಹೆಂಗೆ ಏನ್ರಿ ಇದನ್ನ ಮಾಡಾಕತ್ತೀರಿ ನೀವು ಹೆದರಿಗೆ ಬರ್ತೈತ್ರಿ ಆದ್ರೆ ಹೆದರ್ಬಾರ್ದ್ರಿ ಇದು ಕಡ್ದಾಗ ಯಾವ್ದು ಇದು ಎದುರು ಮಾಡಬಾರ್ದ್ರಿ ಯಾವ್ರಿ ಇದು ಕ್ಯಾರೆ ಅವ್ರಿ ಇದು ಇಲ್ಲಿ ತಿನ್ನಾಕ ಅಂತ ಹೇಳಿ ಪಾಪ ಅದು ಬಂದೈತೆ ಅದು ಏನಿಲ್ಲ ಅದಕ್ಕೆ ನೋಡ್ರಿ ಡಬ್ಬಿ ಓಪನ್ ಮಾಡ್ರಿ ಡಬ್ಬಿ ಓಪನ್ ಮಾಡ್ರಿ ಹಾಕ್ತೇನೆ ಆ ಡಬ್ಬಿ ಓಪನ್ ಮಾಡ್ರಿ ಹಾಕ್ತಾನೆ ಯಾಕೆ ಭಯ ಪಡ್ತೀರಿ ನೀವು ಭಯ ಪಡ್ಬೇಕು ಹೋಗ್ಬಿಡ್ರಿ ನಾನು ಹಾಕ್ತೇನೆ ಒಂದಿಷ್ಟು ಕಡ್ಡಿ ಐತಿ ಹುಷಾರಾಗಿ ಹುಚ್ಚಿ ತೆಗಿ ಹಾಕ್ತೇನೆ ಯಾವುದಾದ್ರೂ ಹಾವು ಅನ್ಕಲಿಕ್ಕೆ ಭಯ ಪಡೋದು ಸಹಜ ಇಲ್ರಿ ಈಗ ಒಮ್ಮೆ ಕಡಿಸ್ಬಂದೇನ್ರಿ ನಾನು ಹೌದು ಯಾವಾಗ ಬದುಕಿ ಉಳಿದೇನ್ರಿ ನಾ ಇದಕ್ಕೆ ಗೊಟ್ಟಳು ಹಾವು ರೀ ಅದು ಅದೇ ನೋಡ್ರಿ ಯಾವ ವಿಷ ಇಲ್ಲದ ಹಾವು ಕಡ್ದಿರ್ಬೇಕು ನಿಮ್ಗೆ ಹಿಂಗಾಗಿ ಏನೋ ನುಂಗೈತೆ ನೋಡ್ರಿ ಅದು ಏನಿಲ್ಲ ಪಾಪ ಅದಕ್ಕೆ ಒಂದು ಈಟ್ ತ್ರಾಸ ಐತಿ ಗುಳಿ ಪಳಿ ಇದ್ದಾವು ಹಿಂಗಾಗಿ ಅದು ಒಂದು ಈಟ್ ಇದು ಐತಿ ಯಾಕೆ ತಲೆ ಕರ್ಸ್ಕೊಂತೀರಿ ಗಟ್ಟ ಬಿಡ್ರಪ್ಪ ನೀವು ಹೆಂಗೆ ಹಿಡಿತೀರಿ ಅದನ್ನು ದೇವರ ಪರಮಾತ್ಮ ಮೂಚೋಗ್ರಿ